ಸ್ನೇಹಿತರೆ, ಇದುವರೆಗೆ ನಾವು ಟಿ.ಎಸ್. ಎಲಿಯಟ್ಟನ ಪರಂಪರೆ ಬಗ್ಗೆ ವಿಚಾರಧಾರೆಗಳನ್ನ ಹಂಚಿಕೊಂಡ ಮೇಲೆ ಈಗ ಆತನ ಮತ್ತೊಂದು ಪರಿಕಲ್ಪನೆಯಾಗಿರತಕ್ಕಂತಹ ಇಂಡಿವಿಜುವಲ್ ಟ್ಯಾಲೆಂಟ್ ಅಂದ್ರೆ ವ್ಯಕ್ತಿ ವಿಶಿಷ್ಟ ಪ್ರತಿಭೆ ಅಲ್ವಾ? ಹಾಗಾದ್ರೆ ಇಂದಿನ ಕವಿ ಹಿಂದಿನ ಪರಂಪರೆಯೊಡನೆ ಎಂತಹ ಸಂಬಂಧವನ್ನ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಹಾಗಂದ ಮಾತ್ರಕ್ಕೆ ಹಿಂದಿನದೆಲ್ಲವನ್ನ ಒಪ್ಪಿಕೊಂಡು ಅದನ್ನೆಲ್ಲವನ್ನ ನುಂಗಬೇಕು ಅನ್ನತಕ್ಕಂಥದ್ದು ಏನಿಲ್ಲ. ಅಂದ್ರೆ ಅದರಲ್ಲಿ ತನಗೆ ಬೇಕಾಗಿರತಕ್ಕಂಥ ಬಹಳ ಮಹತ್ತರ ಅಂತ ಗಮನಿಸಬಹುದಾಗಿರತಕ್ಕಂಥ ವಿಚಾರಗಳು ಗೊತ್ತಾದಂತ ಒಂದೆರಡು ವಿಚಾರಗಳನ್ನ ಆರಿಸಿಕೊಂಡು ಅದನ್ನ ಅನುಕರಿಸ್ತಾನೆ. ತನ್ನ ನಾಡಿನಲ್ಲಿ ಹರಿದು ಬರುತ್ತಿರತಕ್ಕಂತಹ ಮುಖ್ಯ ಪ್ರವಾಹವನ್ನ ಆತ ಪ್ರಜ್ಞಾಪೂರ್ವಕವಾಗಿ ಕಾಣಬೇಕು. ಯಾವುದು ಹರಿದು ಬರುತ್ತಾ ಇರತಕ್ಕಂಥ ಪ್ರವಾಹ ಯಾವುದು? ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಹಿಂದಿನ ಪರಂಪರೆಯೊಟ್ಟಿಗೆ ಸಂಬಂಧವನ್ನ ಕವಿಯಾದವನು ಇಟ್ಟುಕೊಳ್ಬೇಕು ಅನ್ನತಕ್ಕಂಥ ವಿಚಾರವನ್ನು ಏನ್ ಪ್ರಸ್ತಾಪವನ್ನು ಮಾಡಿದ್ದೀನಿ, ಆ ಹಿಂದಿನ ಸಾಹಿತ್ಯದ ಪ್ರವಾಹ ಹರಿದು ಬರುವಾಗ ಕವಿ ಆ ಎಲ್ಲ ಪ್ರವಾಹವನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ? ಅದರಲ್ಲಿ ಯಾವುದನ್ನ ಸ್ವೀಕರಿಸಬೇಕು, ಯಾವುದನ್ನ ಸ್ವೀಕರಿಸಬಾರದು ಅನ್ನತಕ್ಕಂತಹ ಪ್ರಜ್ಞಾಪೂರ್ವಕವಾದ ಜ್ಞಾನ ಕವಿಗೆ ಬೇಕು. ಪಂಪ ಹೇಳ್ತಾನಲ್ಲ, ವ್ಯಾಸಭಾರತವೆಂಬ ಘೋರಾರಣ್ಯವನ್ನ ಪ್ರವೇಶಿಸಿ ಅಲ್ಲಲ್ಲಿ ಬಿದ್ದಿರುವ ಸುವರ್ಣ ರೇಖೆಗಳನ್ನು ಆಯ್ದುಕೊಂಡು ಪಂಪ ಭಾರತವೆಂಬ ಸುವರ್ಣ ಪುತ್ಥಳಿಯನ್ನು ರಚಿಸಿದನ್ನು ಅನ್ನತಕ್ಕಂಥ ಮಾತಿದೆಯಲ್ಲ, ಅದೇ ತರ ಕವಿಯಾದವರು ಹಿಂದಿನ ಸಾಹಿತ್ಯದ ಎಲ್ಲ ವಿಚಾರಧಾರೆಗಳನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು ಅನ್ನತಕ್ಕಂಥ ನಿಯಮ ಏನಿಲ್ಲ. ಯಾವುದು ಶ್ರೇಷ್ಠ ಅಂತ ನಿಮ್ಗೆ ಅನಿಸ್ಕೊಳ್ಳುತ್ತೋ, ಯಾವುದನ್ನ ನಾವು ಪರಂಪರೆಯಿಂದ ಬಂದಂತ ಶ್ರೇಷ್ಠವಾದ ಚಿಂತನೆಗಳನ್ನ ಮುಂದಿನ ತಲೆಮಾರಿಗೆ ಅದನ್ನ ಕಟ್ಕೊಡ್ಬೇಕು ಅನ್ನತಕ್ಕಂತಹ ಮಹತ್ತರವಾಗಿರತಕ್ಕಂಥ ವಿಚಾರಗಳಿರುತ್ತದೆಯೋ ಅವನ್ನೆಲ್ಲವನ್ನ ಲೇಖಕ ಅತ್ಯಂತ ಪ್ರಜ್ಞೆಯಿಂದ ಅದನ್ನು ಗುರುತಿಸಬೇಕಾಗ್ತದೆ. ತನ್ನ ದೇಶದ ಸಮಸ್ಯೆ, ಮನಸ್ಸಿನ ಸಾಧನೆ, ತನ್ನ ವೈಯಕ್ತಿಕ ವೈಚಿತ್ರಗಳಿಂದ ಬಹಳ ಹೆಚ್ಚಿನದು ಅನ್ನತಕ್ಕಂಥದ್ದನ್ನ ಮಾತ್ರ ಮನಗಾಣಿಸಿ ಕೊಡಬೇಕು. ಅಂದ್ರೆ ಪ್ರವಾಹದ ಓಪಾದಿಯಲ್ಲಿ ಇರಬಹುದಾಗಿರತಕ್ಕಂಥ ತನ್ನ ಹಳೆಯ ಸಾಹಿತ್ಯವನ್ನ ಯಥಾವತ್ತಾಗಿ ಸ್ವೀಕರಿಸದೆ ಸಮಕಾಲೀನ ಸಂದರ್ಭಕ್ಕೆ ಯಾವುದು ಅತ್ಯಂತ ಅವಶ್ಯಕ ಅನ್ನತಕ್ಕಂಥ ವಿಚಾರಗಳು ಇದೆಯೋ ಅಂತಹ ವಿಚಾರಗಳನ್ನ ಮಾತ್ರ ಹೆಕ್ಕಿ ತೆಗೆದು ಸಮಕಾಲೀನ ಸಂದರ್ಭದಲ್ಲಿ ಅದನ್ನ ಸಾಹಿತ್ಯ ರಚನೆಯಲ್ಲಿ ಬಳಸ್ಕೊಳ್ಬೇಕು ಅನ್ನತಕ್ಕಂಥದ್ದನ್ನ ಟಿ.ಎಸ್. ಎಲಿಯಟ್ ಇಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಅಂದ್ರೆ ಅದರ ಅರ್ಥಾತ್ ವರ್ತಮಾನದ ಪರಿಸರದಲ್ಲಿ ಲೇಖಕ ಪ್ರಜ್ಞಾಪೂರ್ವಕವಾಗಿ ಬದುಕುತ್ತಿದ್ದರೆ ಭೂತದ ಸಾಧನೆಯನ್ನು ಸಹಜವಾಗಿ ಆತ ಅರಿತು ಅಳವಡಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ಬಹಳ ಸುಂದರವಾದ ಮಾತು. ಅಂದ್ರೆ ವರ್ತಮಾನದ ಸಂದರ್ಭದಲ್ಲಿ, ಸಮಕಾಲೀನ ಸಂದರ್ಭದಲ್ಲಿ ಲೇಖಕನಾದವನು ಪರಂಪರೆಯ ಪ್ರಜ್ಞೆಯೊಟ್ಟಿಗೆ ಬದುಕ್ತಾ ಇದ್ರೆ, ಪ್ರಜ್ಞಾಪೂರ್ವಕವಾಗಿ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ರೆ ಭೂತದ ಸಾಧನೆಯನ್ನ, ತನ್ನ ಹಳೆಯ ಸಾಹಿತ್ಯದ ಶ್ರೇಷ್ಠತೆಯನ್ನ ಸಹಜವಾಗಿದೆ ನ್ಯಾಚುರಲ್ ಪ್ರೋಸೆಸ್ ಅಂತ ಏನ್ ಕರೀತೀವೋ ಅದರಲ್ಲಿ ಆತ ಅರಿತು ಅರ್ಥ ಮಾಡಿಕೊಳ್ಳತಕ್ಕಂಥ ಶಕ್ತಿ ಕವಿಗೆ ಇರ್ತದೆ. ಆದರೆ ಇದು ಪಾಂಡಿತ್ಯದಿಂದ ಬರತಕ್ಕಂಥದ್ದಲ್ಲ. ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀನಿ.
ಅತಿಯಾದ ಪಾಂಡಿತ್ಯವಿದ್ರೆ ಸೃಷ್ಟಿ ಶಕ್ತಿಯ ಅಂತ್ಯದೃಷ್ಟಿಗೆ ಒಂದು ಹೊರೆಯಾಗಿ ಇದು ಬಂದು ನಿಂತ್ಕೊಳ್ತದೆ. ಕವಿ ಹಿಂದಿನ ವಿವರಗಳನ್ನ ತೆಗೆದುಕೊಂಡ್ರು ಕೂಡ ಕವಿ ಹಿಂದಿನ ವಿವರಗಳನ್ನ ತೆಗೆದುಕೊಂಡ್ರು ತನ್ನ ವಿಶಿಷ್ಟ ಪ್ರತಿಭಾಶಕ್ತಿಯಿಂದ ಅದನ್ನ ಪರಿವರ್ತಿಸಿಕೊಳ್ಳತಕ್ಕಂಥ ಶಕ್ತಿ ಇದೆ. ಅಂದ್ರೆ ಕವಿ ಹಿಂದಿನ ವಿವರಗಳನ್ನ ತೆಗೆದುಕೊಂಡ್ರು ಕೂಡ ತನ್ನ ಪ್ರತಿಭಾಶಕ್ತಿಯಿಂದ ಅದನ್ನ ಪರಿವರ್ತಿಸಿಕೊಳ್ಳುತ್ತಾನೆ. ನಾನು ಹಿಂದಿನ ಅಧ್ಯಾಯದಲ್ಲಿ ಮಾತನಾಡ್ತಾ ಇದ್ದೆ ಏನಂತ, ಕುವೆಂಪುರವರ ಮಹಾಕಾವ್ಯ ರಾಮಾಯಣ ದರ್ಶನ ಬಂದ ಮೇಲೆ ಹಿಂದಿನ ಎಲ್ಲ ಕಾವ್ಯಗಳ ನೋಡುವ ದೃಷ್ಟಿಕೋನಗಳೇ ಬದಲಾಯಿತು. ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಮುಂದೆ ಹೋಗ್ತೀನಿ. ಏನಪ್ಪಾ ಅಂದ್ರೆ ಹೇಗೆ ಪರಿವರ್ತಿಸಿಕೊಳ್ಳಬಲ್ಲ ಕವಿ ಅನ್ನೋದನ್ನ. ಮೂಲದಲ್ಲಿ ರಾಮಾಯಣದಲ್ಲಿ ದಶರಥನಿಗೆ ಮಕ್ಕಳಾಗಲ್ಲ, ಅಶ್ವಮೇಧ ಯಾಗವನ್ನ ಮಾಡಿ ಮಕ್ಕಳನ್ನ ಪಡೀತಾನೆ. ಇದು ತ್ರೇತಾಯುಗದ ಕಥೆ. ಆದ್ರೆ ಕಲಿಯುಗದಲ್ಲಿ ಬಂದಂತ ಕುವೆಂಪುರ ರಾಮಾಯಣದಲ್ಲಿ ಜನಸಂಖ್ಯಾ ಸ್ಫೋಟವಾಗ್ತಾ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಇಲ್ಲಿ ಮಕ್ಕಳಾಗ್ಲಿಕ್ಕೆ ಅಶ್ವಮೇಧ ಯಾಗವನ್ನ ಮಾಡ್ತಾರೆ ಅಂದ್ರೆ ಏನಾಗುತ್ತೆ, ಹಾಸ್ಯಾಸ್ಪದವಾಗ್ತದೆ. ಹಿಂದಿನ ವಿಚಾರಗಳನ್ನು ಸ್ವೀಕರಿಸ್ಕೊಳ್ತಾರೆ, ಆದ್ರೆ ಇಲ್ಲಿ ವರ್ತಮಾನಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಮಾಡಿಕೊಳ್ಳತಕ್ಕಂಥ ಶಕ್ತಿ ಕವಿಗಿತ್ತು, ಪುಟ್ಟಪ್ಪನಿಗಿತ್ತು. ಅದನ್ನ ಋಷಿ ಮುನಿಗಳ ಮೂಲಕ ಹಣ್ಣನ್ನು ಕೊಡಿಸುವ ಮೂಲಕ ಮಕ್ಕಳ ಸಂತಾನವನ್ನ ಪಡಿತಾರೆ. ಅಂದ್ರೆ ನಮ್ಮಲ್ಲಿ ಋಷಿ ಮುನಿಗಳು ಇದ್ದಾರೆ. ಅಂದ್ರೆ ಇಂತಹ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದಾದ್ರೆ ಕವಿಗೆ ವಿಶಿಷ್ಟವಾದ ಪ್ರತಿಭೆ ಬೇಕು. ಕವಿಗೆ ವಿಶಿಷ್ಟವಾದ ದ ಇಂಡಿವಿಜುವಲ್ ಟ್ಯಾಲೆಂಟ್ ಬೇಕೇ ಬೇಕು. ಹೀಗೆ ಇಂತಹ ಪ್ರತಿಭಾಶಕ್ತಿಯನ್ನ ಕುರಿತು ಟಿ.ಎಸ್. ಎಲಿಯಟ್ ದೀರ್ಘವಾಗಿ ಚರ್ಚೆಯನ್ನು ಮಾಡದೇ ಇದ್ರೂ ಕೂಡ ಆತ ಹೇಳಿರತಕ್ಕಂಥ ಇಂಡಿವಿಜುವಲ್ ಟ್ಯಾಲೆಂಟ್ ಇದೆಯಲ್ಲ ಅನ್ನೋದನ್ನ ವ್ಯಾಪಕವಾದ ಅರ್ಥವನ್ನ ಪಡೆದುಕೊಂಡು ಪ್ರತಿಭಾಶಕ್ತಿಯನ್ನು ಒಳಗೊಂಡ ಹಾಗೆ ವಿಶೇಷವಾದ ಅರ್ಥದಲ್ಲಿ ಚರ್ಚಿತವಾಗಿರತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಈ ಅರ್ಥದಲ್ಲಿ ಆತ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನ ಭೂತ ಪ್ರಜ್ಞೆ ಅಂತ ಹೇಳಿ ಕವಿ ಭೂತ ಪ್ರಜ್ಞೆ ಉಳ್ಳವನಾಗಿರಬೇಕು ಮತ್ತು ತನ್ನ ಕಾವ್ಯದ ಉದ್ದಕ್ಕೂ ಅದನ್ನು ಬೆಳೆಸಿಕೊಳ್ಳುತ್ತಾ ಹೋಗಬೇಕು. ಅದ ಅಂತದನ್ನ ಈತ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಹೇಳಿ ಟಿ.ಎಸ್. ಎಲಿಯಟ್ ಮಕ್ಕಳ ಕರೀತಾನೆ. ಹಾಗಾದ್ರೆ ಇದು ಸಾಧ್ಯವಾಗಬೇಕಾದರೆ ಕವಿ ತನ್ನ ವೈಯಕ್ತಿಕ ವೈಚಿತ್ರಗಳನ್ನ ದಾಟಿ ಮೇಲ್ ಬರಬೇಕಾಗ್ತದೆ. ಯಾವುದು ಭೂತ ಪ್ರಜ್ಞೆಯನ್ನ ನೀವು ಪಡೆದುಕೊಳ್ಬೇಕು ಅನ್ನೋದಾದ್ರೆ, ಕಾವ್ಯದ ಉದ್ದಕ್ಕೂ ಅದನ್ನು ಬೆಳೆಸ್ಕೊಳ್ಬೇಕು ಅನ್ನೋದಾದ್ರೆ, ಅದು ಸಾಹಿತ್ಯದಲ್ಲಿ ಸಾಧ್ಯವಾಗಬೇಕು ಅನ್ನೋದಾದ್ರೆ ಕವಿ ತನ್ನ ವೈಯಕ್ತಿಕ ವೈಚಿತ್ರಗಳನ್ನ ದಾಟಿ ಮೇಲ್ ಬರಬೇಕಾಗ್ತದೆ. ತನ್ನ ಪರಿಮಿತ ವ್ಯಕ್ತಿತ್ವದ ಅಹಮ್ಮಿಕೆಯನ್ನು ಕಳೆದುಕೊಂಡು ಸಮಷ್ಟಿ ಪ್ರಜ್ಞೆಗೆ ತನ್ನ ಮನಸ್ಸನ್ನು ಅರ್ಪಿಸಿಕೊಳ್ಳಬೇಕಾಗ್ತದೆ. ಅಂದ್ರೆ ತನ್ನ ಪರಿಮಿತವಾದ ಸೀಮಿತವಾದ ಬಾವಿ ಕಪ್ಪೆಯ ಪರಿಧಿಯ ವ್ಯಕ್ತಿತ್ವವನ್ನ ನಾನೊಬ್ಬನೇ ಶ್ರೇಷ್ಠ ಅನ್ನತಕ್ಕಂಥ ಅಹಮ್ಮಿಕೆಯನ್ನ ಕಳೆದು ಸಮಷ್ಟಿ ಪ್ರಜ್ಞೆಗೆ, ಸಮುದಾಯದ ಪ್ರಜ್ಞೆಗೆ ತನ್ನನ್ನು ಅರ್ಪಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ಹೇಳ್ತಾನೆ, ವಾಟ್ ಹ್ಯಾಪನ್ಸ್ ಈಸ್ ಎ ಕಂಟಿನ್ಯೂಯಲ್ ಸರೆಂಡರ್ ಆಫ್ ಹಿಮ್ಸೆಲ್ಫ್ as he is at the moment to something which is more valuable ಅಂತ ಹೇಳ್ತಾನೆ. ಅಂದ್ರೆ ತನ್ನ ವೈಯಕ್ತಿಕತೆಗಿಂತಲೂ ಹೆಚ್ಚು ಬೆಲೆಯುಳ್ಳ ಆ ಇನ್ನೊಂದಕ್ಕೆ ತನ್ನ ನಿರಂತರವಾಗಿ ಅರ್ಪಿಸಿಕೊಳ್ಳುತ್ತಾ ಹೋಗುತ್ತಾನೆ ಕವಿ. ಅಂದ್ರೆ ಕವಿ ಯಾವಾಗ್ಲೂ ಕೂಡ ತನ್ನ ವೈಯಕ್ತಿಕತೆಯನ್ನ, ತನ್ನ ಖಾಸಗಿತನವನ್ನ ಬಿಟ್ಟು ಆ ವೈಯಕ್ತಿಕ ಕಥೆಗಿಂತಲೂ ಖಾಸಗಿತನಕ್ಕಿಂತಲೂ ಶ್ರೇಷ್ಠವಾದ ಹೆಚ್ಚು ಮೌಲ್ಯವುಳ್ಳಂತಹ ಇನ್ನೊಂದು ನೆಲೆಗೆ ತನ್ನನ್ನ ತಾನು ನಿರಂತರವಾಗಿ ಅರ್ಪಣೆ ಮಾಡಿಕೊಳ್ಳತಕ್ಕಂಥ ಕೆಲಸವನ್ನ ಮಾಡ್ತಾನೆ ಕವಿ. ಇದು ಕಲಾವಿದನ ಪ್ರಗತಿ ಹಾಗೂ ಆತ್ಮಾರ್ಪಣೆಯನ್ನ ಅವಲಂಬಿಸಿದೆ. ಏನಾಗಿದೆ? ಇದು ಕಲಾವಿದನ
ಪ್ರಗತಿ ಮತ್ತು ಆತ್ಮಾರ್ಪಣೆಯನ್ನು ಕೂಡ ಅವಲಂಬಿಸಿದೆ. ಆತ ಮುಂದುವರೆದು ಹೇಳ್ತಾನೆ. ಇನ್ನೊಂದು ಆತನ ಆ ಸಾಲನ್ನ ಉಲ್ಲೇಖಿಸ್ತೇನೆ. ಅದೇನಪ್ಪಾ ಅದು ಇನ್ನೊಂದು ಸಾಲು ಅಂದ್ರೆ, ದ ಪ್ರೋಗ್ರೆಸಸ್ ಆಫ್ ಆನ್ ಆರ್ಟಿಸ್ಟ್ ಇಸ್ ಆನ್ ಕಂಟಿನ್ಯೂಯಲ್ ಸೆಲ್ಫ್ ಸ್ಯಾಕ್ರಿಫೈಸ್, ಎ ಕಂಟಿನ್ಯೂಯಲ್ ಎಕ್ಸ್ಟೆನ್ಷನ್ ಆಫ್ ಪರ್ಸನಾಲಿಟಿ. ಅಂದ್ರೆ ಕಲಾವಿದನ ಪ್ರಗತಿ ನಿರಂತರ ಸ್ವಯಂ ತ್ಯಾಗ, ವ್ಯಕ್ತಿತ್ವದ ನಿರಂತರದ ಅಳಿವೆ ಅಂತ ಹೇಳಿ ಟಿ.ಎಸ್. ಎಲಿಯಟ್ ಬಹಳ ಮುಖ್ಯವಾಗಿ ದಾಖಲಿಸ್ತಾನೆ. ಏನಪ್ಪಾ ಅಂದ್ರೆ, ಕವಿ ವೈಯಕ್ತಿಕ ನೆಲೆಯನ್ನ ಬಿಟ್ಟು ಇನ್ನೊಂದು ನಿರಂತರವಾದ ನೆಲೆಗೆ ಅರ್ಪಣೆಯನ್ನ ಮಾಡ್ಕೊಳ್ತಾನೆ. ಅಂದ್ರೆ ಕಲಾವಿದನ ಪ್ರಗತಿ ಆಗಬೇಕು ಅನ್ನೋದಾದ್ರೆ ನಿರಂತರವಾಗಿ ತ್ಯಾಗವನ್ನು ಮಾಡಬೇಕಾಗ್ತದೆ. ವ್ಯಕ್ತಿತ್ವದ ನಿರಂತರ ಅಳಿವು ಆಗದೇ ಇದ್ರೆ ಖಂಡಿತವಾಗಿಯೂ ಆತ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವ್ಯಕ್ತಿತ್ವದ ನಿರಶನ ಅಥವಾ ಅಳಿವು ಹಾಗಾದಾಗ ಮಾತಿನ ಬಹಳ ಎಚ್ಚರಿಕೆ ತೆಗೆದುಕೊಳ್ಬೇಕೇ ಮಾತನ್ನ. ಅದನ್ನ ವ್ಯಕ್ತಿತ್ವದ ನಿರಶನ ಅಥವಾ ಅಳಿವು ಎಂಬತಕ್ಕಂಥದನ್ನ ಬಹಳ ಎಚ್ಚರಿಕೆ ತೆಗೆದುಕೊಳ್ಬೇಕಾಗ್ತದೆ. ಹೇಗೆ ತೆಗೆದುಕೊಳ್ಬೇಕು? ವ್ಯಕ್ತಿತ್ವದ ನಿರಂತರ ಅಳಿವು ಅಂದ್ರೆ ವ್ಯಕ್ತಿತ್ವದ ವಿನಾಶವಲ್ಲ. ರಿಪೀಟ್ ಒನ್ಸ್ ಅಗೇನ್. ವ್ಯಕ್ತಿತ್ವದ ಅಳಿವು, ನಿರಂತರ ಅಳಿವು ಅಂದ ತಕ್ಷಣ ಅದು ಒಬ್ಬ ಕಲಾವಿದನ, ಒಬ್ಬ ಲೇಖಕನ ನಿರಂತರವಾಗಿರತಕ್ಕಂಥ ವ್ಯಕ್ತಿತ್ವದ ವಿನಾಶವಲ್ಲ. ಹಾಗಾದ್ರೆ ಇನ್ನೇನದು? ಪರಿಮಿತವಾದ, ಸಂಕುಚಿತವಾದ ವೈಯಕ್ತಿಕ ವೈಚಿತ್ರಗಳಿಂದ ಪಾರಾಗಬೇಕು. ವ್ಯಕ್ತಿತ್ವದ ನಿರಂತರದ ಅಳಿವು ಅಂದ್ರೆ ವ್ಯಕ್ತಿತ್ವದ ವಿನಾಶವಲ್ಲ. ಹಾಗಾದ್ರೆ ಇನ್ಯಾವುದರ ವಿನಾಶ? ಅದು ವೈಯಕ್ತಿಕ ವೈಚಿತ್ರಗಳಿಂದ ಪಾರಾಗಬೇಕು. ವೈಯಕ್ತಿಕ ತನ್ನ ಸಹ ಹಿತಾಸಕ್ತಿಗಳಿಂದ ಪಾರಾಗಿ ಇನ್ನೊಂದು ದೊಡ್ಡ ತತ್ವವನ್ನು ಪಾಲಿಸಲಿಕ್ಕೋಸ್ಕರವಾಗಿ ಸಮಷ್ಟಿ ಮನಸ್ಸಿನ ಸಾಧನೆಗೆ ತನ್ನನ್ನ ಅರ್ಪಣೆ ಮಾಡಿಕೊಳ್ಳಬೇಕು. ಅಂದ್ರೆ ಕಲಾವಿದನಾಗ್ಲಿ ಲೇಖಕನಾಗ್ಲಿ ತನ್ನ ವೈಯಕ್ತಿಕವಾದ ಖಾಸಗಿ ಬದುಕನ್ನು ಬಿಟ್ಟು ಅದನ್ನ ಸಮಷ್ಟಿ ಮನಸ್ಸಿನ ಸಮುದಾಯದ ಪ್ರಜ್ಞೆಯ ಕಡೆಗೆ ತನ್ನನ್ನ ಅರ್ಪಿಸಿಕೊಳ್ಳಬೇಕು. ಇಂತಹ ವ್ಯಕ್ತಿತ್ವ ಇದ್ದರೆ, ಅಂದ್ರೆ ವೈಯಕ್ತಿಕ ವ್ಯಕ್ತಿತ್ವದ ಅಳಿವುಂಟಾಗಿ ಸಮಷ್ಟಿ ಮನಸ್ಸಿನ ಸಾಧನೆಗೆ ತನ್ನನ್ನ ಯಾರು ಅರ್ಪಣೆಯನ್ನ ಮಾಡಿಕೊಳ್ತಾನೋ ಇಂತಹ ವ್ಯಕ್ತಿತ್ವದಿಂದ, ಯಾವ ವ್ಯಕ್ತಿತ್ವದಿಂದ? ವ್ಯಕ್ತಿತ್ವದ ನಿರಂತರದ ಅಳಿವು, ಸಮಷ್ಟಿ ಮನಸ್ಸಿನ ಸಾಧನೆಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಂತಹ ವ್ಯಕ್ತಿತ್ವ ಎಲ್ಲಿರುತ್ತದೆಯೋ ಅಂತಹ ವ್ಯಕ್ತಿತ್ವದಿಂದ ಒಂದು ಮಹತ್ತರವಾಗಿರತಕ್ಕಂಥ ಕಾವ್ಯ ಸೃಷ್ಟಿ ಆಗುತ್ತೆ ಅನ್ನತಕ್ಕಂಥದ್ದನ್ನ ಟಿ.ಎಸ್. ಎಲಿಯಟ್ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನತಕ್ಕಂತಹ ಪರಿಕಲ್ಪನೆಯಲ್ಲಿ ಮಕ್ಕಳ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡ್ತಾನೆ. ಆಯ್ತಾ? ಕಾವ್ಯಕ್ಕೂ ಕವಿಗೂ ಇರುವ ಸಂಬಂಧ ಹೇಗೆ? ಕಾವ್ಯಕ್ಕೂ ಕವಿಗೂ ಇರುವ ಸಂಬಂಧ ಹೇಗೆ ಅನ್ನತಕ್ಕಂಥದನ್ನ ಇಲ್ಲಿ ಹೇಳಿಕೊಡ್ತಾನೆ. ಅಂದ್ರೆ ಪ್ರಾಮಾಣಿಕ ವಿಮರ್ಶೆ ಕಾವ್ಯವನ್ನ ಕುರಿತಿರುತ್ತದೆಯೇ ಹೊರತು ಕವಿಯನ್ನಲ್ಲ. ಒಂದು ಪ್ರಾಮಾಣಿಕವಾಗಿರತಕ್ಕಂಥ ಒಂದು ವಿಮರ್ಶೆ ಕಾವ್ಯವನ್ನ ಕುರಿತು ಮಾಡುತ್ತದೆಯೋ ಹೊರತು ಕವಿಯನ್ನಲ್ಲ. ಇದು ನಿಜವಾದ ಪ್ರಾಮಾಣಿಕವಾಗಿರತಕ್ಕಂಥ ವಿಮರ್ಶೆ. ಹಾನೆಸ್ಟ್ ಕ್ರಿಟಿಸಮ್ ಅಂಡ್ ಸೆನ್ಸಿಟಿವ್ ಅಪ್ರಿಸಿಯೇಷನ್ is directed not upon the poet but upon the poetry. ಅಂದ್ರೆ honest criticism and sensitive appreciation is directed not upon the poet but upon the poetry. ಅಂದ್ರೆ ಒಬ್ಬ ಪ್ರಾಮಾಣಿಕವಾದ ಸಂವೇದನಾಶೀಲತೆ ಒಳಗೊಂಡಿರತಕ್ಕಂಥ ವಿಮರ್ಶೆ ಕಾವ್ಯವನ್ನ ಕುರಿತಿರುತ್ತದೆಯೇ ಹೊರತು ಕವಿಯನ್ನಲ್ಲ. ಅಂದ್ರೆ ಕವಿಯ ಪರಿಮಿತ ವ್ಯಕ್ತಿತ್ವವೇ ಬೇರೆ,
ಅವನಿಂದ ಸೃಷ್ಟಿಯಾದ ಕಾವ್ಯವೇ ಬೇರೆ. ಕವಿಯ ವ್ಯಕ್ತಿತ್ವ ಕಾವ್ಯ ಸೃಷ್ಟಿಯಲ್ಲಿ ನಿಮಿತ್ತ ಮಾತ್ರವಾಗಿರುತ್ತದೆ. ಅಂದ್ರೆ ಕವಿಯ ವ್ಯಕ್ತಿತ್ವವೇ ಬೇರೆ, ಅವನಿಂದ ಸೃಷ್ಟಿಯಾಗಿರತಕ್ಕಂತಹ ಕಾವ್ಯವೇ ಬೇರೆ. ಕವಿಯ ವ್ಯಕ್ತಿತ್ವ ಕಾವ್ಯ ಸೃಷ್ಟಿಯಲ್ಲಿ ನಿಮಿತ್ತ ಮಾತ್ರವಾಗಿ, ಅದೇ ಪೂರ್ಣ ಪ್ರಮಾಣವಾಗಿರುತ್ತೆ ಅಂತ ಹೇಳ್ತಾ ಇಲ್ಲ, ನಿಮಿತ್ತ ಮಾತ್ರವಾಗಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಟಿ.ಎಸ್. ಎಲಿಯಟ್ ಒಂದು ಸಾದೃಶ್ಯವನ್ನ ಕೊಡ್ತಾರೆ. ಇದಕ್ಕೆ ರಿಚರ್ಡ್ಸ್ ಕೂಡ ಒಂದು ಸಾದೃಶ್ಯವನ್ನು ಕೊಟ್ಟಿದ್ದ. ಏನಂತ? ಸಮುದ್ರದಿಂದ 3 ಬಿಂದಿಗೆ ನೀರನ್ನು ತೆಗಿರಿ ಅಥವಾ 3 ಬಿಂದಿಗೆ ನೀರನ್ನ ಹಾಕಿ ವ್ಯತ್ಯಾಸವೇನು ಕಾಣಲ್ಲ. ಆದರೆ ನೀರು ತೆಗೆದುಕೊಂಡಿದ್ದು ಸತ್ಯ ಅಲ್ಲ, ನೀರು ಸುರಿದು ಸತ್ಯ ಅಲ್ಲ. ಹಾಗೆ ಕವಿಯಿಂದ ಸಮಾಜಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅಂತ ರಿಚರ್ಡ್ಸ್ ಒಂದು ಸಾದೃಶ್ಯವನ್ನು ಕೊಟ್ಟಿದ್ದ. ಅದೇ ರೀತಿಯಾದ ಇನ್ನೊಂದು ಸಾದೃಶ್ಯವನ್ನು ಟಿ.ಎಸ್. ಎಲಿಯಟ್ ಅನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ, 2 ವಸ್ತುಗಳು ಸೇರಿ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕು ಅಂದ್ರೆ ಅದಕ್ಕೆ ಒಂದು ವೇಗವರ್ಧಕ ಬೇಕೇ ಬೇಕು. ಒಂದು ವೇಗವರ್ಧಕವಿಲ್ಲದೆ ರಾಸಾಯನಿಕ ಕ್ರಿಯೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಮನಿಸಬೇಕು, ಒಂದು ರಾಸಾಯನಿಕ ಕ್ರಿಯೆ, 2 ವಸ್ತುಗಳು ಸೇರಿ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ನಡಿಬೇಕಾದ್ರೆ ಅದಕ್ಕೊಂದು ವೇಗವರ್ಧಕ ಬೇಕೇ ಬೇಕು. ವೇಗವರ್ಧಕ ಇಲ್ಲದೆ ಹೋದ್ರೆ ಅದು ರಾಸಾಯನಿಕ ಕ್ರಿಯೆ ನಡೀಲಿಕ್ಕೆ ಸಾಧ್ಯ ಇಲ್ಲ. 2 ವಸ್ತುಗಳು ಸೇರಿದ್ರೂ ಕೂಡ ಅದು ಸಾಧ್ಯ ಇಲ್ಲ. ಆದರೆ 2 ವಸ್ತುಗಳು ಸೇರಿ ರಾಸಾಯನಿಕ ಕ್ರಿಯೆ ನಡೆಯುವಾಗ ವೇಗವರ್ಧಕ ಬೇಕು. ಆದರೆ ಈ ವೇಗವರ್ಧಕ ಯಾವ ಬದಲಾವಣೆಯೂ ಆಗದೆ ರಾಸಾಯನಿಕ ಕ್ರಿಯೆ ನಡೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ನೋಡಿ, 2 ವಸ್ತುಗಳು ಸೇರಿ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕು ಅನ್ನೋದಾದ್ರೆ ಒಂದು ವೇಗವರ್ಧಕ ಬೇಕು. ಆದರೆ ರಾಸಾಯನಿಕ ಕ್ರಿಯೆ ನಡೆದ್ರೂ ಕೂಡ ಆ ವೇಗವರ್ಧಕ ಯಾವ ಬದಲಾವಣೆಯನ್ನೂ ಆಗದೆ ರಾಸಾಯನಿಕ ಕ್ರಿಯೆ ನಡೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತದೆ. ಉದಾಹರಣೆಗೆ, ಆಮ್ಲಜನಕ ಮತ್ತು ಸಲ್ಫರ್ ಡೈಆಕ್ಸೈಡ್ ಸೇರಿ ಸಲ್ಫ್ಯೂರಿಕ್ ಆಮ್ಲ ಆಗ್ತದೆ. ಆಮ್ಲಜನಕ ಮತ್ತು ಸಲ್ಫರ್ ಡೈಆಕ್ಸೈಡ್ ಸೇರಿ ಸಲ್ಫ್ಯೂರಿಕ್ ಆಮ್ಲ ಆಗ್ತದೆ. ಈ ಕ್ರಿಯೆ ನಡಿಬೇಕಾದ್ರೆ ಆಮ್ಲಜನಕ ಮತ್ತು ಸಲ್ಫರ್ ಡೈಆಕ್ಸೈಡ್ ಸೇರಿ ಸಲ್ಫ್ಯೂರಿಕ್ ಆಮ್ಲ ಬರಬೇಕಾದ್ರೆ ಪ್ಲಾಟಿನಂ ತಂತಿಯನ್ನ ವೇಗವರ್ಧಕವಾಗಿ ಬಳಸ್ಕೊಳ್ತಾರೆ. ನೋಡಿ, ಆಮ್ಲಜನಕ ಮತ್ತು ಸಲ್ಫರ್ ಡೈಆಕ್ಸೈಡ್ ಸೇರಿದಾಗ ಸಲ್ಫ್ಯೂರಿಕ್ ಆಮ್ಲ ಕ್ರಿಯೇಟ್ ಆಗ್ತದೆ ಅಲ್ವಾ? ಈ ಕ್ರಿಯೆ, ಈ ರಾಸಾಯನಿಕ ಕ್ರಿಯೆ ನಡಿಬೇಕು ಅನ್ನೋದಾದ್ರೆ ವೇಗವರ್ಧಕವಾಗಿ ಅಲ್ಲಿ ಪ್ಲಾಟಿನಂ ತಂತಿಯನ್ನ ಬಳಸ್ತೀವಿ. ಆದರೆ ಈ ತಂತಿ ಯಾವ ಬದಲಾವಣೆಯೂ ಹೊಂದದೆ ಆಮ್ಲಜನಕ ಮತ್ತು ಸಲ್ಫರ್ ಡೈಆಕ್ಸೈಡ್ ಸೇರಿ ಸಲ್ಫ್ಯೂರಿಕ್ ಆಮ್ಲವಾಗ್ಲಿಕ್ಕೆ ಇದು ಅವಕಾಶವನ್ನ ಮಾಡಿಕೊಡ್ತದೆ. ಅಂದ್ರೆ ರಾಸಾಯನಿಕ ಕ್ರಿಯೆ ನಡಿಬೇಕು ಅನ್ನೋದಾದ್ರೆ ಈ ಪ್ಲಾಟಿನಂ ತಂತಿ ಬೇಕೇ ಬೇಕು. ಹಾಗೆ ಕವಿಯ ವ್ಯಕ್ತಿತ್ವವೇ ಪ್ಲಾಟಿನಂ ತಂತಿ. ಕವಿಯ ವ್ಯಕ್ತಿತ್ವವೇ ಪ್ಲಾಟಿನಂ ತಂತಿ ಇದ್ದ ಹಾಗೆ ಅದು ಮನುಷ್ಯನ ಅನುಭವಗಳ ಮೇಲೆ ಕೆಲಸ ಮಾಡಿ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡುತ್ತೆ. ನೋಡಿ, ಕವಿಯ ವ್ಯಕ್ತಿತ್ವವೇ ಪ್ಲಾಟಿನಂ ತಂತಿ ಇದ್ದ ಹಾಗೆ ಅದು ಮನುಷ್ಯನ ಅನುಭವಗಳ ಮೇಲೆ ಅದು ಕೆಲಸವನ್ನ ಮಾಡುತ್ತೆ. ಅಂದ್ರೆ ನಾವಿಲ್ಲಿ 2 ವ್ಯಕ್ತಿತ್ವಗಳ ಅಥವಾ ಒಂದೇ ವ್ಯಕ್ತಿತ್ವದ 2 ನಿಲುವುಗಳನ್ನ ಹೇಳಿದ್ದಾನೆ. ಹೇಳ್ತೀನಿ ಹಾಗೆ, ನಾನು ಹೇಳ್ತೀನಿ ಈಗ. ದ ಮ್ಯಾನ್ ಹೂ ಸಫರ್ಸ್, ದ ಮ್ಯಾನ್ ಹೂ ಸಫರ್ಸ್. ಇನ್ನೊಂದು ದ ಮೈಂಡ್ ವಿಚ್ ಕ್ರಿಯೇಟ್ಸ್. ಒಂದು ದ ಮ್ಯಾನ್ ಹೂ ಸಫರ್ಸ್, ಮತ್ತೊಂದು ದ ಮೈಂಡ್ ವಿಚ್ ಕ್ರಿಯೇಟ್ಸ್. ಇವೆರಡು ಕೂಡ ಬೇರೆ ಬೇರೆ ಹಂತಗಳು ಅಲ್ವಾ? ಇವೆರಡು ಕೂಡ ಬೇರೆ ಬೇರೆ ಪ್ರಸ್ತಾಪ ಮಾಡ್ತಾ ಇದ್ದೆ.
ಇವೆರಡು ಬೇರೆ ಬೇರೆಯ ಹಂತಗಳು. ಯಾವುದು? ದ ಮ್ಯಾನ್ ಹೂ ಸಫರ್ಸ್, ದ ಮೈಂಡ್ ವಿಚ್ ಕ್ರಿಯೇಟ್ಸ್. ಅದರಲ್ಲಿ ಮೊದಲನೆಯದು ಲೋಕ ಭಾಷೆಗಳನ್ನು ಅನುಭವಿಸುವ ವ್ಯಕ್ತಿತ್ವ. ದ ಮ್ಯಾನ್ ಹೂ ಸಫರ್ಸ್ ಇದೆಯಲ್ಲ, ಇದು ಮೊದಲನೇದು. ಲೋಕ ಭಾಷೆಗಳನ್ನ ಅನುಭವಿಸುವ ವ್ಯಕ್ತಿತ್ವ. ಹೇಗೆ ಲೋಕ ಭಾಷೆಗಳು ಅಂದ್ರೆ ಯಾವ್ಯಾವುದನ್ನ ಗುರುತಿಸಬಹುದು ನಾವು? ಈ ಲೋಕದ ಸುಖ, ದುಃಖ, ರಾಗ, ದ್ವೇಷ, ಕೋಪ, ತಾಪ ಇವೆಲ್ಲವನ್ನು ಅನುಭವಿಸ್ತಾರೆ. ದ ಮ್ಯಾನ್ ಹೂ ಸಫರ್ಸ್. ಯಾವ ಮನುಷ್ಯ ಸಫರ್ ಆಗಿರ್ತಾನೆ ಅಂದ್ರೆ ಲೋಕದ ಸುಖ, ದುಃಖ, ರಾಗ, ದ್ವೇಷ, ಕೋಪಾದಿಗಳಿಂದಾಗಿ ಆತ ನೋವನ್ನು ಅನುಭವಿಸ್ತಾನೆ. ಆದರೆ ಅವುಗಳನ್ನ ಅಭಿವ್ಯಕ್ತಪಡಿಸುವಾಗ ಆತ ನಿಲ್ಲುವ ನಿಲುವೆ ಬೇರೆ. ಅನುಭವಿಸ್ತಕ್ಕಂಥ ಭಾವಗಳೇ ಬೇರೆ. ರಾಗ ದ್ವೇಷಾದಿಗಳಿಂದ ಕೋಪ ತಾಪಗಳನ್ನ ಆತ ಅನುಭವಿಸ್ತಾನೆ. ದ ಮ್ಯಾನ್ ಹೂ ಸಫರ್ಸ್ ಅನ್ನತಕ್ಕಂತಹ ಮೊದಲನೇ ಹಂತದಲ್ಲಿ. ಆದರೆ ಎರಡನೇ ಹಂತಕ್ಕೆ ಬಂದ್ಬಿಡೋಣ. ಅವುಗಳನ್ನ ಅಭಿವ್ಯಕ್ತಪಡಿಸುವಾಗ, ಅವನ್ನ ತಾನು ಅನುಭವಿಸಿದಂತ ನೋವುಗಳನ್ನ ಅಭಿವ್ಯಕ್ತಪಡಿಸುವಾಗ ಆತ ನಿಂತುಕೊಳ್ಳತಕ್ಕಂಥ ನಿಲುವು ಬೇರೆಯಾಗಿರ್ತದೆ. ಅದು ಸೃಷ್ಟಿ ಮುಖದ ಮನಸ್ಸು. ಅಂದ್ರೆ ಸೃಷ್ಟಿ ಮುಖದ ಮನಸ್ಸು, ದ ಮೈಂಡ್ ವಿಚ್ ಕ್ರಿಯೇಟ್ಸ್. ಮೊದಲನೇದು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ದ ಮ್ಯಾನ್ ಹೂ ಸಫರ್ಸ್. ಎರಡನೇದು ದ ಮೈಂಡ್ ವಿಚ್ ಕ್ರಿಯೇಟ್ಸ್ ಅಲ್ವಾ? ಇದರಲ್ಲಿ ಮೊದಲನೇದರಲ್ಲಿ ಲೋಕ ಭಾಷೆಗಳನ್ನ ಅನುಭವಿಸುವ ವ್ಯಕ್ತಿತ್ವ. ಈ ಲೋಕದಿಂದ ಅನುಭವಿಸ್ತಕ್ಕಂತಹ ವ್ಯಕ್ತಿತ್ವ, ಅಲ್ಲಿ ಸುಖ, ದುಃಖ, ರಾಗ, ದ್ವೇಷ, ಕೋಪ, ತಾಪ ಎಲ್ಲ ಇರುತ್ತೆ. ಆದ್ರೆ ಅವನ್ನ ಸ್ವೀಕರಿಸ್ತಾ ಸರ್ ಕಟ್ ಆಗ್ತಿದೆ. ಅವನ್ನ ಸ್ವೀಕರಿಸ್ತಾ ಆದರೆ ಅವನ್ನ ವ್ಯಕ್ತಪಡಿಸುವಾಗ ಆತ ನಿಲ್ಲತಕ್ಕಂಥ ನಿಲುವು ಮಾತ್ರ ಬೇರೆಯಾಗಿರುತ್ತೆ. ಆ ಬೇರೆಯಾಗಿ ನಿಂತುಕೊಳ್ಳತಕ್ಕಂತಿದೆಯಲ್ಲ, ಅದೇ ಸೃಷ್ಟಿ ಮುಖದ ಮನಸ್ಸು, ದ ಮೈಂಡ್ ವಿಚ್ ಕ್ರಿಯೇಟ್ಸ್. ಇಲ್ಲಿ ಕಲಾವಿದ ಪರಿಪೂರ್ಣನಾದಷ್ಟು ಈ ಎರಡು ನಿಲುವುಗಳು ಸಂಪೂರ್ಣವಾಗಿ ಭಿನ್ನವಾಗ್ತವೆ. ಒಂದು ಲೋಕದಿಂದ ಅನುಭವಿಸುವ ಯಾತನಾಮಯವಾದ ವ್ಯಕ್ತಿತ್ವ, ಇನ್ನೊಂದು ಲೋಕದಿಂದ ಅನುಭವಿಸಿದಂತಹ ಈ ಯಾತನೆಗಳನ್ನ ಕಾವ್ಯ ಮಾಧ್ಯಮಕ್ಕೆ ತರುವಾಗ ಆತ ಭಿನ್ನವಾಗಿ ನಿಂತುಕೊಳ್ತಾನೆ. ಅಂದ್ರೆ ಒಂದು ಲೋಕಭಾವ ಅದು ಸೃಷ್ಟಿ ಮುಖವಾದಾಗ ಅನುಭವಿಸುವ ಲಾಭ ಒಂದೇ ಅಲ್ಲ. ನೋಡಿ, ಲೋಕಭಾವ ಮತ್ತು ಸೃಷ್ಟಿ ಭಾವ, ದ ಮ್ಯಾನ್ ಹೂ ಸಫರ್ಸ್ ಲೋಕಭಾವ, ದ ಮೈಂಡ್ ವಿಚ್ ಕ್ರಿಯೇಟ್ಸ್ ಸೃಷ್ಟಿ ಮುಖಭಾವ. ಇವೆರಡಲ್ಲೂ ಕೂಡ ಅನುಭವಿಸುವಾಗ ಲಾಭ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ. ಈ ಮೇಲಿನ ಹೇಳಿಕೆಯನ್ನ ಇರುವ ಕೊನೆಯ ಮಾತನ್ನ ಗಮನಿಸಿ. ಅದರ ಅರ್ಥ ಇಷ್ಟೇ, ಕಚ್ಚಾ ಸಾಮಗ್ರಿಗಳಂತಿರುವ ಲೋಕಭಾವಗಳನ್ನ, ಈಗ ಸುಖ, ದುಃಖ, ನೋವು, ನಲಿವು, ರಾಗ, ದ್ವೇಷ ಇವೆಲ್ಲವೂ ಕೂಡ ಕಚ್ಚಾ ಸಾಮಗ್ರಿಗಳೇ. ಈ ಕಚ್ಚಾ ಸಾಮಗ್ರಿಗಳು ಕವಿಗೆ ಎಲ್ಲಿ ಸಿಗ್ತವೆ? ಲೋಕಭಾವದಲ್ಲಿ ಸಿಗ್ತವೆ. ಹೀಗೆ ಸಿಕ್ಕಂತ ಕಚ್ಚಾ ಭಾವಗಳನ್ನ ಸೃಷ್ಟಾತ್ಮಕವಾದ ಕವಿಯ ಮನಸ್ಸು ಅರಗಿಸಿಕೊಂಡು, ಸೃಷ್ಟಿಯನ್ನು ಮಾಡತಕ್ಕಂಥ ಕವಿ ಎಲ್ಲ ವಿಚಾರಧಾರೆಗಳನ್ನು ಅರಗಿಸಿಕೊಂಡು ಅದನ್ನ ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ ಕಾವ್ಯದ ಸೃಷ್ಟಿಗೆ ಕಾರಣವಾಗ್ತದೆ. ಅಂದ್ರೆ ಹೊರ ಜಗತ್ತಿನ ಎಲ್ಲ ಘಟನೆಗಳನ್ನ ಸ್ವೀಕರಿಸಿ, ಕಚ್ಚಾ ಘಟನೆಗಳನ್ನ ಸ್ವೀಕರಿಸಿ ಅಂತರಂಗದಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ಪರಿವರ್ತಿತ ರೂಪವನ್ನ ಕೊಡತಕ್ಕಂಥ ಕೆಲಸವನ್ನ ಮಾಡುತ್ತದೆ ಅಂತ ಹೇಳಿ TS ಎಲಿಯಟ್ ಹೇಳ್ತಾನೆ. ಈ ಮಾತು ಭಾರತೀಯರ ದೃಷ್ಟಿಗೆ ಸಂವಾದಿಯಾಗಿದೆ. ನಮ್ಮ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ಭಾರತೀಯ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ಕಾವ್ಯದಲ್ಲಿ ಬರುವುದು ಲೋಕಾಭಾವವಲ್ಲ, ಲೋಕದ ಭಾವನೆಗಳಲ್ಲ. ಅದರ ಬದಲಾಗಿ ಏನು?
ವಿಭಾವ. ವಿಭಾವಗಳು ಅಂದ್ರೆ ಏನು? ಲೋಕಭಾವಕ್ಕೆ ಒಡ್ಡಿದ ಕಲಾ ಪ್ರತಿಮೆ. ವಿಭಾವ ಅಂದ್ರೆ ಲೋಕಭಾವಕ್ಕೆ ಒಡ್ಡಿದ ಕಲಾ ಪ್ರತಿಮೆ. ಲೋಕದ ವಸ್ತು ಕಚ್ಚಾ ವಸ್ತು ಇದು ಕವಿಯ ಮನಸ್ಸನ್ನ ಹೊಕ್ಕಿ ದೃಷ್ಟಿಮುಖವಾದಾಗ ರಸವಸ್ತುವಾಗಿ ಪರಿಣಮಿತವಾಗುತ್ತದೆ. ಲೋಕದ ವಸ್ತು ಕವಿಯ ಮನಸ್ಸನ್ನ ಹೊಕ್ಕಿ ಸೃಷ್ಟಿಗೆ ಕಾರಣವಾದಾಗ ಕಚ್ಚಾ ವಸ್ತು ರಸವಸ್ತಾಗಿ ಪರಿಣಮಿಸುತ್ತೆ. ಅಂದರೆ ವೈಯಕ್ತಿಕತೆಯನ್ನು ಕಳೆದುಕೊಂಡು ಸಾಧಾರಣೀಕೃತವಾಗುತ್ತದೆ. ಇದನ್ನ ಹೇಳ್ತಾನೆ ಎಕ್ಸೆಪ್ಷನ್ಸ್ ಆಫ್ ಪರ್ಸನಾಲಿಟಿ. ಅಂದ್ರೆ ನಮ್ಮ ವೈಯಕ್ತಿಕತೆಯನ್ನು ಕಳೆದುಕೊಂಡು ಸಾಧಾರಣೀಕೃತವಾಗತಕ್ಕಂಥದ್ದನ್ನ ಈತ ಏನ್ ಹೇಳ್ತಾನೆ, ಕವಿ ಅಂತ ಹೇಳತಕ್ಕಂಥ ಕೆಲಸವನ್ನ ನಾವು ಭಾರತೀಯ ಪರಿಭಾಷೆಯಲ್ಲಿ ಮಾಡ್ತೀವಿ. ಲೋಕದಲ್ಲಿ ಕವಿ ಅನುಭವಿಸುವ ಭಾವಕ್ಕೂ ಕಲಾತ್ಮಕವಾಗಿ ಅನುಭವಿಸುವ ಭಾವಕ್ಕೂ ವ್ಯತ್ಯಾಸ ಇದೆ. ಹೀಗೆ ಅಂದ್ರೆ ಲೋಕದಲ್ಲಿ ಕವಿ ಅನುಭವಿಸುವ ಭಾವ, ಕವಿ ಹೇಳಿದ್ನಲ್ಲ ಎಲ್ಲಾ ಕಚ್ಚಾ ವಸ್ತುಗಳನ್ನು ಕೂಡ ಸ್ವೀಕರಿಸ್ತಾನೆ. ಕೋಪ, ತಾಪ, ಹಠ, ಸಿಟ್ಟು, ನೋವು, ನಲಿವು, ರಾಗ, ದ್ವೇಷಾದಿಗಳು ಎಲ್ಲವನ್ನು ಸ್ವೀಕರಿಸ್ತಾನೆ. ಇದು ಭಾವನೆಗಳು ಬರತಕ್ಕಂಥದ್ದು. ಆದರೆ ಕಲಾತ್ಮಕವಾಗಿ ಅಂದ್ರೆ ವೈಯಕ್ತಿಕತೆಯನ್ನು ಕಳೆದುಕೊಂಡು ಕಲಾತ್ಮಕ ಅನುಭವಗಳನ್ನ ಕೊಡುವಾಗ ಆತ ಅನುಭವಿಸ್ತಕ್ಕಂಥ ಭಾವಕ್ಕೂ ವ್ಯತ್ಯಾಸ ಇರತಕ್ಕಂಥದ್ದನ್ನ ಮಕ್ಕಳ ನಾವು ಗಮನಿಸ್ತೀವಿ. ಅಂದ್ರೆ the effect of work of art upon the person who enjoys it is an experience difference in kind from experience not of art ಅಂತ ಕರೀತಾರೆ. ಒಂದು ಮಾತಲ್ಲಿ ಹೇಳ್ತಾನೆ, ಅದನ್ನ ಭಾರತೀಯ ಪರಿಭಾಷೆನೇ ಇನ್ನೂ ಖಚಿತವಾಗಿ ಹೇಳ್ತೀನಿ, ಕೇಳಿ. ಒಂದು ಭಾವಾನುಭವ, ಎಕ್ಸ್ಪೀರಿಯನ್ಸ್ ನಾಟ್ ಆಫ್ ಆರ್ಟ್. ಒಂದು ಭಾವಾನುಭವ, ಎಕ್ಸ್ಪೀರಿಯನ್ಸ್ ನಾಟ್ ಆಫ್ ಆರ್ಟ್. ಇನ್ನೊಂದು ರಸಾನುಭವ, ದ ಎಫೆಕ್ಟ್ ಆಫ್ ಎ ವರ್ಕ್ ಆಫ್ ಆರ್ಟ್. ನೋಡಿ, ಇವರ ನಡುವೆ ಬರತಕ್ಕಂಥದ್ದು ವೇಗವರ್ಧಕದಂತೆ ಕೆಲಸ ಮಾಡುವುದು ಕವಿಯ ವ್ಯಕ್ತಿತ್ವ. ಒಂದು ಭಾವಾನುಭವ, ಇದು ಕಚ್ಚಾ. ರಸಾನುಭವ, ಸೃಷ್ಟಿಕ್ರಿಯೆಗೆ ಸಿದ್ಧವಾಗಿರುವ ಕವಿಯ ಮನಸ್ಸು. ಇವೆರಡರ ನಡುವೆ ಕೆಲಸ ಮಾಡುವಂಥದ್ದು ಕವಿಯ ವ್ಯಕ್ತಿತ್ವ. ಅಂದ್ರೆ ನಾನು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀನಿ. ಏನಂತ? ಒಂದು, ದ ಮ್ಯಾನ್ ಹೂ ಸಫರ್ಸ್, ದ ಮೈಂಡ್ ಹೂ ಕ್ರಿಯೇಚರ್ಸ್. ಅಂದ್ರೆ ಇಲ್ಲಿ ಸಫರ್ ಅನ್ನಾಗೋದು ಭಾವಾನುಭವ, ಕ್ರಿಯೇಟ್ ಆಗೋದು ರಸಾನುಭವ. ಇವರಿಬ್ಬರ ನಡುವೆ ವೇಗವರ್ಧಕವಾಗಿ ಕೆಲಸ ಮಾಡುವಂಥದ್ದು ಕವಿಯ ವ್ಯಕ್ತಿತ್ವ. ಅಂದ್ರೆ ಲೋಕಭಾವಗಳನ್ನ ಪರಿವರ್ತಿಸಿ ಕಲಾಭಾವಗಳನ್ನಾಗಿ ವಿಭಾವವನ್ನಾಗಿ ಮಾಡುತ್ತದೆ. ಆಯ್ತಲ್ಲ? ಅಂದ್ರೆ ಕವಿ ವೈಯಕ್ತಿಕ ಭಾವದಿಂದ ತನ್ನನ್ನ ಕಳಚಿಕೊಂಡು ಲೋಕಭಾವಗಳನ್ನ ಪರಿವರ್ತಿಸಿ ಕಲಾಭಾವಗಳನ್ನಾಗಿ ವಿಭಾಗಗಳನ್ನಾಗಿ ಮಾಡುವಂಥದ್ದೇ ನಿಜವಾದ ಕವಿತ್ವ. ಅದು ಗ್ರೇಟ್ ಪೊಯೆಟ್ರಿ ಮೇ ಬಿ ಮೇಡ್ ವಿತೌಟ್ ದ ಡೈರೆಕ್ಟ್ as of any emotion whatever compared out of feeling society. ಅಂದ್ರೆ ಒಂದು ಮಾತನ್ನ ಗಮನಿಸಬೇಕು. ಇಲ್ಲಿ ಫೀಲಿಂಗ್ ಅಂತ ಒಂದು ಪದವನ್ನು ಬಳಸಿದ್ದಾನೆ. ಯಾರು? ಎಲಿಯಟ್. ಫೀಲಿಂಗ್ ಎಂಬುದು ಇಲ್ಲಿ ಕಲಾತ್ಮಕವಾದ ಭಾವ ಅನ್ನತಕ್ಕಂಥ ಅರ್ಥದಲ್ಲಿ ಬಳಕೆಯನ್ನು ಮಾಡಿದ್ದಾರೆ. ಕಾವ್ಯದಲ್ಲಿ ಲೋಕದ ಭಾವಗಳು ನೇರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾವ್ಯದಲ್ಲಿ ಲೋಕದ ಭಾವಗಳು ನೇರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿಂದ ಬರುತ್ತದು? ಪರಿವರ್ತಿತ ಕಲಾಭಾವದಿಂದಲೇ ಅದು ಸೃಷ್ಟಿಯಾಗುತ್ತದೆ. ಅಂದ್ರೆ ಲೋಕಭಾವಗಳನ್ನ ಸ್ವೀಕರಿಸಿದ ಕವಿ ಅದನ್ನು ಯಥಾವತ್ತಾಗಿ ಕಾವ್ಯದಲ್ಲಿ ತರದೆ ಅದನ್ನ ಪರಿವರ್ತಿತ ನೆಲೆಯಲ್ಲಿ
ಕಲಾಭಾವದಿಂದಲೇ ಸೃಷ್ಟಿಯಾಗುತ್ತದೆ. ಅಂದ್ರೆ ಲೋಕಭಾವ ಅನ್ನತಕ್ಕಂಥದ್ದು ಒಂದು ಎಮೋಷನ್. ಇದನ್ನು ಪ್ರತ್ಯೇಕಿಸಲು ಅಂದ್ರೆ ಲೋಕಭಾವದಿಂದ ಪ್ರತ್ಯೇಕಿಸಲು ಆರ್ಟ್ ಎಮೋಷನ್, ಸಿಗ್ನಿಫಿಕೆಂಟ್ ಎಮೋಷನ್ ಅನ್ನತಕ್ಕಂಥ ಪದವನ್ನ ಆತ ತರ್ತಾನೆ. ಅಂದ್ರೆ ಲೋಕದ ಭಾವಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಏಕೆಂದ್ರೆ ನಮ್ಮ ಭಾರತೀಯ ಪರಿಭಾಷೆಯಲ್ಲಿರುವ ವಿಭಾವ ಎಂಬ ಖಚಿತವಾದ ಶಬ್ದ ಪಾಶ್ಚಿಮಾತ್ಯರು ಇಲ್ಲದೆ ಇರೋದಕ್ಕೆ ಆರ್ಟ್ ಎಮೋಷನ್, ಸಿಗ್ನಿಫಿಕೆಂಟ್ ಎಮೋಷನ್ ಅಂತ ಹೇಳಿ ಕರಿತಾ ಹೋಗ್ತಾನೆ. ಆದ್ರೆ ಭಾರತೀಯ ಪರಿಭಾಷೆಯಲ್ಲಿ ಲೋಕದ ಭಾವಕ್ಕೆ ನಮ್ಮಲ್ಲಿ ವಿಭಾವ ಅನ್ನತಕ್ಕಂಥ ಶಬ್ದ ಇರೋದ್ರಿಂದ ನಮ್ಗೆ ಈ ಸಮಸ್ಯೆ ಇಲ್ಲ. ಆದ್ರೆ ಪಾಶ್ಚಿಮಾತ್ಯರಲ್ಲಿ ವಿಭಾವ ಅನ್ನತಕ್ಕಂಥ ಶಬ್ದ ಇಲ್ಲದೆ ಇರೋದ್ರಿಂದ ಆರ್ಟ್ ಎಮೋಷನ್, ಸಿಗ್ನಿಫಿಕೆಂಟ್ ಎಮೋಷನ್ ಅನ್ನತಕ್ಕಂಥ ಪದಗಳನ್ನ ಈತ ಬಳಕೆಯನ್ನ ಮಾಡ್ಕೊಂಡಿದ್ದಾನೆ. ಅಲ್ಲ, ಸತ್ವಯುತವಾದ ಕಾವ್ಯಗಳಲ್ಲಿರುವ ಉತ್ತಮ ಸನ್ನಿವೇಶಗಳನ್ನು ತೆಗೆದುಕೊಂಡು ನೋಡಿದರೆ ಅಲ್ಲಿ ಕಾಣುವುದು ಲೋಕಾನುಭವದ ತೀವ್ರತೆ ಅಲ್ಲ. ಯಾವುದಾದ್ರೂ ಶ್ರೇಷ್ಠವಾದ ಸತ್ವಯುತವಾದ ಕಾವ್ಯವನ್ನು ತೆಗೆದುಕೊಂಡು ಅಲ್ಲಿ ಒಡಮೂಡಿರಬಹುದಾದ ಉತ್ತಮವಾಗಿರತಕ್ಕಂತಹ ಸನ್ನಿವೇಶಗಳನ್ನ ನೀವು ತೆಗೆದುಕೊಂಡು ಗಮನಿಸಿದ್ದೇ ಆದರೆ, ನೀವು ಅದನ್ನ ನೋಡಿದ್ದೇ ಆದ್ರೆ ಅಲ್ಲಿ ಕಾಣತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಲೋಕದ ಭಾವನೆಗಳ ತೀವ್ರತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನಿರುತ್ತೆ ಅಂದ್ರೆ ಲೋಕದ ಭಾವಗಳು ಪರಿವರ್ತಿತಗೊಳ್ಳುವ ಕಲಾಕ್ರಿಯೆಯ ಸಾಂದ್ರತೆ ಮತ್ತು ಒತ್ತಡಗಳಿಂದ ಅವು ಪರಿಣಾಮಕಾರಿಯಾಗಿರುವುದನ್ನ ನಾವು ಗುರುತಿಸಬಹುದು. ಅಂದ್ರೆ ಲೋಕಭಾವದ ತೀವ್ರತೆಯಿಂದ ಕಲಾಕೃತಿಯಲ್ಲಿ ಸಾಂದ್ರತೆಯಾಗಲಿ, ಒತ್ತಡ ಆಗಲಿ, ಪರಿಣಾಮಕಾರಿತನವನ್ನಾಗಲಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಲೋಕಭಾವಗಳು ಕವಿಯಲ್ಲಿ ಪರಿವರ್ತಿತಗೊಂಡಾಗ ಮಾತ್ರ ಒಂದು ಸುಂದರವಾಗಿ ಒಡಮೂಡಿ ಬರಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನ ಟಿ.ಎಸ್. ಎಲಿಯಟ್ ದಾಖಲಿಸ್ತಾನೆ. ಲೋಕ ಘಟನೆ ಮತ್ತು ಆ ಘಟನೆಯ ಅಭಿವ್ಯಕ್ತಿ ಇವೆರಡೂ ಕೂಡ ಬೇರೆ ಬೇರೆ ನಿಲುವಿನಲ್ಲಿ ನಿಲ್ಲುವಂತಹು. ಬಟ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟ್ ಅಂಡ್ ಈವೆಂಟ್ ಈಸ್ ಆಲ್ವೇಸ್ ಅಬ್ಸಲ್ಯೂಟ್. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕವಿ ಒಂದು ಮಾಧ್ಯಮವಾಗಿ ಇವುಗಳನ್ನ ಪರಿವರ್ತಿಸಿ ಕಲಾತ್ಮಕವಾಗಿ ಅದನ್ನ ನಿರೂಪಿಸುತ್ತಾನೆ. ಏನ್ ಮಾಡ್ತಾನೆ? ಅದನ್ನ ಕಲಾತ್ಮಕವಾಗಿ ನಿರೂಪಿಸುತ್ತಾನೆ. ಅಂದ್ರೆ ಈ ಮಾತುಗಳಿಂದ ಎಲಿಯಟ್ ಹೇಳಲು ಸಾಹಸ ಪಡುತ್ತಿರುವುದೆಂದರೆ ಏನನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂದ್ರೆ ಕವಿ ತನ್ನ ಪರಿಮಿತಿ ವ್ಯಕ್ತಿತ್ವವನ್ನ ನಿರಸನಗೊಳಿಸಿಕೊಂಡು ಕೇವಲ ಮಾಧ್ಯಮವಾಗಿ ಪರಿಣಮಿಸುತ್ತಾನೆ. ಅಂದ್ರೆ ಕವಿ ತನ್ನ ಪರಿಮಿತಿ, ಒಂದು ಸಾಧಾರಣವಾಗಿರತಕ್ಕಂಥ ವ್ಯಕ್ತಿತ್ವದಿಂದ ತನ್ನನ್ನು ತಾನು ಮುಕ್ತಿಯನ್ನ ಗಳಿಸಿಕೊಳ್ತಾನೆ. ಆಗ ಮುಕ್ತಿಗೊಳಿಸಿಕೊಂಡುವಾಗ ಲೋಕಭಾವಗಳು ಮತ್ತು ರಸಭಾವಗಳ ನಡುವೆ ಒಂದು ಮಾಧ್ಯಮವಾಗಿ, ಒಂದು ವೇಗವರ್ಧಕವಾಗಿ ನಿಂತುಕೊಳ್ತಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಟಿ.ಎಸ್. ಎಲಿಯಟ್ ಹೇಳ್ತಾ ಇದ್ದಾನೆ.